ಏರೋಸ್ಪೇಸ್ ಕಾರಿಡಾರ್ ಬಗ್ಗೆ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಸಚಿವರನ್ನು ಬೇಕಾಗಿದ್ದಾಗ ನಾವು 2 ಕಾರಿಡಾರ್ ರಿಕ್ವೆಸ್ಟ್ ಮಾಡ್ತೀವಿ. ಒಂದು ಬೆಂಗಳೂರು ಗ್ರಾಮೀಣ, ಆಮೇಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಗುವಂಥದ್ದು. ಆಮೇಲೆ ಇಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ 2 ಕಡೆ ನಾವು ಡಿಫೆನ್ಸ್ ಕಾರಿಡಾರ್ಸ್ ಅಂತ ಕೇಳಿದ್ದೀವಿ. ಅವರು ಅದನ್ನು ಕ್ಯಾಬಿನೆಟ್ಗೆ ಬರಬೇಕಾಗ್ತದೆ. ಮುಖ್ಯಮಂತ್ರಿಗಳು ಮುಂದಿನ ಸಲ ಡೆಲ್ಲಿಗೆ ಬಂದಾಗ ಪ್ರಧಾನಮಂತ್ರಿಗಳು ಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ಸಪೋರ್ಟ್ ಮಾಡ್ತಿದ್ರು ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಹೀಗಾಗಿ 2 ಡಿಫೆನ್ಸ್ ಕಾರಿಡಾರ್ಸ್ ನಾವು ಕೇಳಿಬಿಟ್ಟಿದ್ದೀವಿ. ಡಿಫೆನ್ಸ್ ಪಾರ್ಕ್ ಅಂತ ಹೇಳ್ತಾರೆ ಅಂದರೆ ಈಗಾಗಲೇ ಇಕಸ್ ಒಂದಿದೆ. ಈಗ ಇಕಸ್ನವರು ನಮ್ಮ ಅರವಿಂದ್ ಬೆಳಗೆರೆ ಒಂದು 400 ಎಕರೆ ಬೆಳಗಾವಿದೆ. ಡಿಫೆನ್ಸ್ ಇಂಡಸ್ಟ್ರಿ ಯಾರ್ಯಾರು ಬರ್ತಾರೆ ಇಲ್ಲಿ ಕಾರಿಡಾರ್ ಆದಮೇಲೆ ಸ್ವಲ್ಪ ಹೆಚ್ಚಿಗೆ ಇದು ಸಾಧ್ಯ ಆಗ್ತದೆ. ಅದಕ್ಕೆ ಆ ಕಾರಿಡಾರ್ ಸಲುವಾಗಿ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಡಿಫೆನ್ಸ್ ಇಂಡಸ್ಟ್ರಿ ಯಾರ್ಯಾರು ಬಂದರೆ ಅವ್ರು ಲ್ಯಾಂಡ್ ಕೊಡ್ತೀವಿ. ಅವ್ರಿಗೆ ಏನೇನು ಬೇಕಾಗಿದೆ ಅಂತ ಇನ್ಸೆಂಟಿವ್ಸ್ ಎಲ್ಲ ಕೊಡ್ತೀವಿ. ಸರ್, SEZ ಧಾರವಾಡದ್ದು ಈಗ ನೀವು ರೇಟ್ ಹೈಕ್ ಮಾಡೋದ್ರಿಂದ ಅಲ್ಲಿ ಬರ್ತಾ ಇರೋರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ ಏನಾಗಿದೆ ಹೇಳ, ಒಂದು ಕಡೆ ರೈತರು 2013 ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಾವು ಏನಾಗ್ತದೆ, ನಾವು ಕೇಳಿದವರು ಅಲಾಟ್ಮೆಂಟ್ ಮಾಡಿದಾಗ ಟೆಂಟೇಟಿವ್ ಅಲಾಟ್ಮೆಂಟ್ ಪ್ರೈಸ್ ಅಂತ ತಾತ್ಕಾಲಿಕ ಇರ್ತದೆ. ಅಂದರೆ ಇವತ್ತು ನಾವು ಅಲಾಟ್ಮೆಂಟ್ ಮಾಡಿದಾಗ 20 ಲಕ್ಷ ಇರ್ತದೆ. ಅದು ಏನೋ ಒಂದು ಸ್ವಲ್ಪ ರೈತರು ಅವರು ಪರಿಹಾರ ಕೇಳಿ ಹೆಚ್ಚಿನ ಪರಿಹಾರ ಕೇಳಿ ಕೊಟ್ಟು ಹೋಗಿರ್ತಾರೆ. ಆ ಪರಿಹಾರ ಅದು ಸೆಟ್ಲ್ ಆದಮೇಲೆ ಫೈನಾಲಿಟಿ ಬಂದಮೇಲೆ ಅದನ್ನು ಫ್ರ್ಯಾಕ್ಚರೈಸ್ ಮಾಡಿ 25-30 ಆಗ್ತದೆ ಅಥವಾ 25 ಆಗ್ತದೆ. ಇದು ಸರ್ವೇ ಸಾಮಾನ್ಯ ಇರುವಂಥ ವ್ಯವಸ್ಥೆ ಇದು. ಒಂದು ಕಡೆ ನಾವು ಜೇಡ್ಕರ್ತ ರೈತರಿಗೆ ನಾವು ಭೂ ಸ್ವಾಧೀನ ಮಾಡ್ಕೊಂಡು ರೈತರಿಗೆ ನಾವು ಪರಿಹಾರ ಕೊಡಬೇಕಲ್ಲ. ಕೋರ್ಟಿನ ಆದೇಶ ಮಾಡ್ತದೆ, ಫೈನಲ್ ರೇಟ್ ಕೊಡ್ತದೆ, ಇನ್ನೂ ಹಕ್ಕಿದೆ ಅವ್ರಿಗೆ. ಆ ಪರಿಹಾರ ಮೇಲೆ ಒಂದು ದಿವಸ ಅಪೀಲ್ ಮಾಡುವಂಥದ್ದು. ಅದಾದಮೇಲೆ ಕೂರ್ಸಿದು ಮಾಡ್ತದೆ. ಅದಾಗಿಯೂ ಕೂಡ ಕೆಲವೊಂದು ವಿಚಾರಗಳು ಭಾಳಷ್ಟು ನಮ್ಮ ಹತ್ರ ಬಂದಿದ್ದಾವೆ. ಅದನ್ನು ಒಂದು ಸ್ಟ್ಯಾಂಡ್ ತಗೋತಾರೆ. FMC ಸಬ್ಸಿಡಿ ಕೊಡ್ತೀವಿ ಲ್ಯಾಂಡ್ ಇದೆ. FMCG ಪಾರ್ಕ್ ಇದೆ, ಅದಕ್ಕೆ ಇನ್ಸೆಂಟಿವ್ಸ್ ಏನಿದಾವೆ, ಇನ್ಸೆಂಟಿವ್ ಸಿಗ್ತವೆ. ಲ್ಯಾಂಡ್ ಸಬ್ಸಿಡಿ ಏನು ಲ್ಯಾಂಡ್ ಸಬ್ಸಿಡಿ ಅಂತೇನಿಲ್ಲ, ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಈಗ ಇಂಡಿಯನ್ ಗೌರ್ಮೆಂಟಲ್ಲಿ ಒಂದೂವರೆ ಕೋಟಿ ಆಗಿದೆ. ಅದು ಏನು ಹೇಳಿದ್ರು ಯಾವ ಕಾರಣಕ್ಕಾಗಿದೆ ಅಂತ ಹೇಳಿ. ಈಗ ನಿಮ್ಮ ಭೂಮಿ ಇದೆ, ನಾವು ಅವತ್ತು ಒಂದು ರೇಟ್ ಫಿಕ್ಸ್ ಮಾಡ್ತೀವಿ. ಟೆಂಟೇಟಿವ್ ರೇಟ್ ಅಂತ 90 ಲಕ್ಷ ಫಿಕ್ಸ್ ಮಾಡ್ತೀವಿ. ನೀವು ಕೋಟಿಗೆ ಹೋಗಿರ್ತೀರ, ನಿಮಗೆ 1.5 ಕೋಟಿ ಆರ್ಡರ್ ಆಗುತ್ತೆ. ಆ 60 ಲಕ್ಷ ನಾವು ಫ್ರ್ಯಾಕ್ಚರ್ ಮಾಡಬೇಕಲ್ಲ ನಾವು ಆ ಲೇಔಟ್ ಮೇಲೆ. ಹೀಗಾಗಿ ಅದು ರೇಟ್ ಫೈನಲ್ ರೇಟ್ ಬರ್ತದೆ. ಅದು ಅಗ್ರಿಮೆಂಟಲ್ಲಿ ಇದ್ದೇ ಇರ್ತದೆ. ಅದು ಯಾರಿಗೇನು ಮುಚ್ಚಿ ಮರೆ ಮಾಡ್ತಾ ಇಲ್ಲ. ಟೆಂಟೇಟಿವ್ ರೇಟು ಫೈನಲ್ ರೇಟ್ ಏನು ಬರ್ತದೆ ಅದನ್ನು ಕೊಡಬೇಕು ಅಂತೇಳಿ. ರೈತರು ಏನು ಭೂ ಪರಿಹಾರ ಹೆಚ್ಚಿನ ಭೂ ಪರಿಹಾರ ಕೊಟ್ಟಿರ್ತಾರೆ. ಆ ಭೂ ಪರಿಹಾರ ಎಲ್ಲ ಮುಕ್ತಾಯ ಕೊಡ್ತಾರೆ. ಫೈನಲ್ ರೇಟಿಗಾರೆ ಆಗುತ್ತೆ. ಅದು ಕೆಲವು ಕಡೆ ಭಾಳ ಜಾಸ್ತಿನೂ ಕೂಡ ಆಗಿದೆ. ಉದಾಹರಣೆಗೆ ಗುಲ್ಬರ್ಗಾದಲ್ಲೇ ಇದು ಗದಗ ಮೇಲೆ 35 ಲಕ್ಷ ಇದ್ದು 75 ಲಕ್ಷ ಕೊಟ್ಟಿದೆ. ಅದು ಕೋರ್ಟು ಭೂ ಸ್ವಾಧೀನ ಅವ್ರಿಗೆ ಪರಿಹಾರ ಭಾಳ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. 35-75 ಆದಾಗ ಭಾಳ ಕಷ್ಟ ಆಗ್ತದೆ. ಈಗ ಇದು ಯಾವ ರೀತಿ ನಾವು ನಿಭಾಯಿಸಬೇಕು ಅಂತೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸರ್, ಈಗ ರಾಜ್ಯಕ್ಕೆ ಮತ್ತೆ ಮೋದಿ ಅವರು ಬರ್ತಾ ಇದ್ದಾರೆ. ಸ್ವಾಗತ ಮಾಡಬೇಕು. ಏನು ಮಾಡ್ತೀರಾ ಪ್ರಧಾನಮಂತ್ರಿಗಳು ಅಲ್ಲ, ಏನಾದರೂ ರಾಜ್ಯ ಸರ್ಕಾರ ಡಿಮ್ಯಾಂಡ್ ಸರ್ಕಾರದ ಕೂಡ ಅದರ ಪಾಲಿದೆ ಬೆಂಗಳೂರಲ್ಲಿ. ಆ ಎಲ್ಲ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ನಮ್ಮ ರಾಜ್ಯ ಸರ್ಕಾರ ಪಾಲಿರ್ತದೆ ಆ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಮಾತು. ಅವ್ರದೇ ದುಡ್ಡಿದ್ರೆ ಮಾತಾಡಿ, ನಮ್ಮ ದುಡ್ಡು ಅವ್ರು ಮಾಡ್ಕೊಂಡಿರ್ತಾರೆ. ಅವ್ರದೇ ದುಡ್ಡಿದ್ರೂ ಕೂಡ ಅದಕ್ಕೆ ಪ್ರೋಟೋಕಾಲ್ ಇರ್ತದೆ. ಆ ಗೌರವನೆಲ್ಲ ಕೊಡಬೇಕು. ಅದನ್ನು ಫಾಲೋ ಮಾಡಬೇಕು.